ನಿರಂತರವಾಗಿ ಏರಿಕೆಯಾಗ್ತಾ ಇರುವಂತಹ ಚಿನ್ನದ ದರ ಇದೀಗ ಖರೀದಿ ಮೇಲೂ ಕೂಡ ಭಾರಿ ಪರಿಣಾಮವನ್ನ ಬೀರಿದೆ. ರಾಜ್ಯಾದ್ಯಂತ ಚಿನ್ನದ ವ್ಯಾಪಾರ ಕುಸಿತದ ಹಾದಿ ಹಿಡಿದಿದೆ. ಈಗ ಚಿನ್ನ ಖರೀದಿಸೋಕೆ ಮುಂದಾಗಿದ್ದಂತಹ ಗ್ರಾಹಕರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿರೋದ್ರಿಂದ ಜ್ಯುವೆಲರಿ ಅಂಗಡಿ ಮಾಲೀಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಕಳೆದ ಕೆಲ ದಿನಗಳಿಂದ ಕೆಲ ತಿಂಗಳುಗಳಿಂದಾನೇ ಈಗ ಚಿನ್ನದ ಬೆಲೆ ಏರಿಕೆಯಾಗ್ತಾ ಇದ್ರು ಕೂಡ ಇತ್ತೀಚೆಗೆ ಪ್ರಧಾನಿ ನೀಡಿದಂತಹ ಆರ್ಥಿಕ ಸಲಹೆ ಮತ್ತು ಜಾಗತಿಕ ಮಾರುಕಟ್ಟೆಯ ಅನಿಶ್ಚಿತತೆಗಳ ಬಳಿಕ ಚಿನ್ನದ ದರ ಈಗ ಮತ್ತಷ್ಟು ಏರಿಕೆಯಾಗಿದೆ. ಇದರ ಪರಿಣಾಮವಾಗಿ ಚಿನ್ನ ಖರೀದಿಗೆ ಗ್ರಾಹಕರು ಹಿಂದೇಟು ಹಾಕ್ತಾ ಇರೋದು ವ್ಯಾಪಾರಿಗಳ ಚಿಂತೆಗೆ ಕಾರಣವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಚಿನ್ನದ ವ್ಯಾಪಾರ ಭರ್ಜರಿಯಾಗಿ ನಡೀತಾ ಇತ್ತು. ಹಲವು ಅಂಗಡಿಗಳಿಗೆ ಆ ಒಂದು ಸೀಸನ್ ನಲ್ಲೇ ವರ್ಷದ ಬಹುಪಾಲು ವ್ಯಾಪಾರವಾಗ್ತಾ ಇತ್ತು. ಆದ್ರೆ ಈ ಬಾರಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ವ್ಯಾಪಾರಿಗಳ ಪ್ರಕಾರ ಈ ವರ್ಷದ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಚಿನ್ನದ ಖರೀದಿ ಹೆಚ್ಚು ಇಳಿಕೆಯಾಗಿದೆ. ಪ್ರತಿ ವರ್ಷ ಕನಿಷ್ಠ ಪ್ರಮಾಣದಲ್ಲಾದ್ರೂ ಕೂಡ ಚಿನ್ನ ಖರೀದಿಸ್ತಾ ಇದ್ದಂತಹ ಗ್ರಾಹಕರು ಕೂಡ ಈ ಬಾರಿ ಚಿನ್ನ ಬೇಡ ಎಂಬ ನಿರ್ಧಾರಕ್ಕೆ ಬಂದಿರೋದಾಗಿ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಇನ್ನು ಕಳೆದ ಕೆಲ ತಿಂಗಳುಗಳಿಂದ ಸತತವಾಗಿ ಖರೀದಿ ಕಡಿಮೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಚಿನ್ನದ ವ್ಯಾಪಾರದಲ್ಲಿ 50ಕ್ಕೂ ಹೆಚ್ಚು % ಈಗ ಕುಸಿತ ಕಂಡು ಬಂದಿದೆ ಅಂತ ಜ್ಯುವೆಲರಿ ಅಂಗಡಿ ಮಾಲೀಕರು ತಿಳಿಸಿದ್ದಾರೆ. ಇನ್ನು ಗ್ರಾಹಕರು ಹೆಚ್ಚಿದ ದರದ ಕಾರಣದಿಂದ ಸಣ್ಣ ಆಭರಣಗಳತ್ತ ಮುಖ ಮಾಡ್ತಾ ಇದ್ರೆ ಹಲವರು ಹಳೆಯ ಚಿನ್ನ ವಿನಿಮಯ ಮಾಡಿಕೊಂಡು ಹೊಸ ಆಭರಣ ಖರೀದಿಸುವಂತಹ ಮಾರ್ಗವನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಇನ್ನು ಹೊಸ ಚಿನ್ನದ ಖರೀದಿ ಮಾತ್ರ ಗಣನೀಯವಾಗಿ ಇಳಿಕೆಯಾಗಿದೆ. ಇನ್ನು ಚಿನ್ನದ ದರ ಏರಿಕೆಯ ಪರಿಣಾಮವಾಗಿ ಕೇವಲ ವ್ಯಾಪಾರಿಗಳಷ್ಟೇ ಸೀಮಿತವಾಗಿಲ್ಲ, ಆಭರಣ ತಯಾರಿಕೆಯನ್ನ ಜೀವನೋಪಾಯವನ್ನಾಗಿಸಿಕೊಂಡವರ ಅಕ್ಕಸಾಲಿಗರ ಮೇಲೂ ಕೂಡ ಇದರ ಪರಿಣಾಮ ಗಂಭೀರವಾಗಿ ಬಿದ್ದಿದೆ. ಇನ್ನು ಆಭರಣಗಳ ಬೇಡಿಕೆ ಕುಸಿದಿರುವಂತಹ ಕಾರಣ ಹೊಸ ಆಭರಣ ತಯಾರಿಕೆ ಪ್ರಮಾಣ ಕೂಡ ಇಳಿಕೆಯಾಗಿದೆ. ಇದರಿಂದಾಗಿ ಅಕ್ಕಸಾಲಿಗರಿಗೆ ಪೂರ್ಣ ಪ್ರಮಾಣದ ಕೆಲಸ ಸಿಗ್ತಾ ಇಲ್ಲ. ಹಲವರು ದಿನ ಕೂಡ ಅಂಗಡಿಯಿಂದ ಅಂಗಡಿಗೆ ಕೆಲಸ ಹುಡುಕ್ತಾ ಅಲಿದಾಡುವಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಇನ್ನು ಚಿನ್ನದ ದರ ಇದೇ ರೀತಿ ಏರಿಕೆಯಾಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ವ್ಯಾಪಾರ ಇನ್ನಷ್ಟು ಕುಸಿಯುವಂತಹ ಸಾಧ್ಯತೆ ಇದೆ ಅಂತ ವ್ಯಾಪಾರಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮತ್ತೊಂದೆಡೆ ಈ ಉದ್ಯಮವನ್ನ ನಂಬಿಕೊಂಡಿರುವಂತಹ ಸಾವಿರಾರು ಕಾರ್ಮಿಕರ ಜೀವನೋಪಾಯಕ್ಕೂ ಕೂಡ ಸಂಕಷ್ಟ ಎದುರಾಗುವಂತಹ ಭೀತಿ ವ್ಯಕ್ತವಾಗಿದೆ.